ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ BAD 402 ಅಲ್ಲಿ ನಾವು ಮಾಡ್ಯೂಲ್ 5 ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಬರುವಂತಹ ಥಿಯರಿ ಕಾನ್ಸೆಪ್ಟ್ಗಳು ಯಾವ್ಯಾವ ಇದಾವೆ ಅವಷ್ಟನ್ನು ಕೂಡ ನಾನು ಇದರಲ್ಲೇ ಕೊಟ್ಟಿರ್ತೀನಿ. ಈ PDF ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫಸ್ಟ್ ಯಾವ್ಯಾವ ಕಾನ್ಸೆಪ್ಟ್ಸ್ ಬರ್ತವೆ ಅಂತಂದ್ರೆ ಬೇಸಿಕ್ ಪ್ರೊಬ್ಯಾಬಿಲಿಟಿ ನೋಟೇಷನ್ಸ್. ಸೊ ಪ್ರೊಬ್ಯಾಬಿಲಿಟಿಯಲ್ಲಿ ಬೇಸಿಕ್ ನೋಟೇಷನ್ಗಳು ಯಾವ್ಯಾವು? ಮೊದಲನೇದು ಸ್ಯಾಂಪಲ್ ಸ್ಪೇಸ್. ಸೊ ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ ಇಟ್ ಈಸ್ ದ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಸರಿನಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಕಾಯಿನ್ ಅನ್ನ ಟಾಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಕೇವಲ ಒಂದೇ ಒಂದ್ಸಲಿ ಟಾಸ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಒಂದ್ಸಲಿ ಟಾಸ್ ಮಾಡಿದಾಗ ಅವಾಗ ಹೆಡ್ ಬರ್ಬೋದು, ಇಲ್ಲ ಅಂತಂದ್ರೆ ಟೈಲ್ ಬರ್ಬೋದು. ಸೊ ಇವಾಗ ಪಾಸಿಬಲ್ ಔಟ್ಕಮ್ಸ್ ಇನ್ ಎನ್ ಎಕ್ಸ್ಪೆರಿಮೆಂಟ್. ನಾನು ಒಂದೇ ಒಂದ್ಸಲಿ ಏನಾದ್ರೂ ಕೂಡ ಟಾಸ್ ಮಾಡಿದ್ರೆ ಪಾಸಿಬಲ್ ಔಟ್ಕಮ್ಸ್ ಏನಾಗ್ಬೋದು? ಒಂದು ಟೈಲ್ ಬರ್ಬೋದು, ಇಲ್ಲ ಅಂತಂದ್ರೆ ಹೆಡ್ ಬರ್ಬೋದು. ಅದೇ ರೀತಿ ನಾನೇನಾದ್ರೂ ಕೂಡ ಎರಡು ಸಲ ಏನಾದ್ರೂ ಟಾಸ್ ಮಾಡಿದ್ರೆ ಏನ್ ಬರ್ಬೋದು? ಒಂದ್ಸಲಿ ಹೆಡ್, ಇನ್ನೊಂದ್ಸಲಿ ಟೈಲು, ನೆಕ್ಸ್ಟ್ ಹೆಡ್ ಟೈಲು, ಟೈಲು ಟೈಲು, ಟೈಲು ಹೆಡ್. ಸೊ ಈ ರೀತಿ ಡಿಫ್ರೆಂಟ್ ಪಾಸಿಬಲ್ ಸಿನಾರಿಯೋಸ್ ಬರ್ಬೋದು. ಸೊ ಅದನ್ನ ಅಷ್ಟನ್ನು ಸೇರಿಸಿ ಏನಂತ ಕರಿತೀವಿ ನಾವು? ಅಷ್ಟನ್ನು ಸೇರಿಸಿ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ S = 1 2 3 4 5 ಅಂತ ಡೈ ಏನಾದ್ರೂ ಇದ್ರೆ, ಸೊ ಡೈ ಇದ್ದಾಗ ನಾವು ಒಂದ್ಸಲಿ ಏನಾದ್ರೂ ಹಾಕಿದೀವಿ ಅಂತಂದ್ರೆ ಸೊ ಏನ್ ಬರ್ಬೋದು? 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, ಇಲ್ಲ 6 ಬರ್ಬೋದು. ಯಾಕಂತಂದ್ರೆ 6 ಇಸ್ ದ ಮ್ಯಾಕ್ಸಿಮಮ್. ನೆಕ್ಸ್ಟ್ ಈವೆಂಟ್. ಸೊ ಈವೆಂಟ್ ಅಂತ ಬಂದಾಗ ಇಟ್ ಈಸ್ ಎ ಸಬ್ಸೆಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್ ರೆಪ್ರೆಸೆಂಟೆಡ್ ಬೈ ದ ಕ್ಯಾಪಿಟಲ್ ಲೆಟರ್ ABC. ನೋಡಿ ಇಲ್ಲಿ ಸಿಂಪಲ್ ಈವೆಂಟ್ ಅಂತಂದ್ರೆ ಸಿಂಗಲ್ ಔಟ್ಕಮ್ ಗೆಟ್ಟಿಂಗ್ 4. ಸೊ ಡೈಸ್ ಅನ್ನ ಹಾಕಿದಾಗ ಏನಾದ್ರೂ ಕೂಡ 4 ಸಿಕ್ಕಿದೆ, ಸೊ ಅದನ್ನ ಒಂದು ನಾವು ಸಿಂಪಲ್ ಈವೆಂಟ್ ಅಂತ ಕರಿಬಹುದು. ಕಾಂಪೌಂಡ್ ಈವೆಂಟ್ ಅಂತ ಅಂದ್ರೆ ಏನು? ಮಲ್ಟಿಪಲ್ ಔಟ್ಕಮ್ಸ್. ಸೊ 1 ಬರ್ಬೋದು, ಇಲ್ಲ ಅಂತಂದ್ರೆ 2 ಬರ್ಬೋದು, ಏನಾದ್ರೂ 2 ಸಲ ಏನಾದ್ರೂ ಡೈ ಅನ್ನ ಥ್ರೋ ಮಾಡಿದ್ರೆ ಆ ರೀತಿ. ಪ್ರೊಬ್ಯಾಬಿಲಿಟಿ ಆಫ್ ಎನ್ ಈವೆಂಟ್. ಸೊ ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್ ಅನ್ನ P of A ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ವಿಲ್ ಬಿ ಇನ್ ದ ರೇಂಜ್ ಬಿಟ್ವೀನ್ 0 to 1. ಸರಿನಾ? ಸೊ 0 ಇರ್ಬೋದು, 0 ಇಂದ 1 ಒಳಗಡೆ ಪ್ರೊಬ್ಯಾಬಿಲಿಟಿ ರೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ದಿ ಈವೆಂಟ್. ಸೊ ಕಾಂಪ್ಲಿಮೆಂಟ್ ಆಫ್ ದಿ ಈವೆಂಟ್ ಅಂತ ಅಂದ್ರೆ ಎಕ್ಸಾಂಪಲ್ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತಾ ಇದ್ದೀನಿ. ಸೊ ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಸೊ ಅದು ಹೆಡ್ ಬೀಳುವಂತ ಪಾಸಿಬಿಲಿಟಿ ಎಷ್ಟಿರುತ್ತೆ? 0.5. ಸೊ ಇವಾಗ ಹೆಡ್ ಬೀಳೋದು ನನಗೆ ಗೊತ್ತಿದೆ, ಪ್ರೊಬಾಬಿಲಿಟಿ ಆಫ್ ಹೆಡ್ ನನಗೆ ಗೊತ್ತಿದೆ. ಪ್ರೊಬಾಬಿಲಿಟಿ ಆಫ್ ಟೈಲ್ ಅನ್ನ ಯಾವ ರೀತಿ ಕಂಡುಹಿಡಿತೀನಿ? ನಾನು ಟೋಟಲ್ ಪ್ರೊಬಾಬಿಲಿಟಿ P of A ಮೈನಸ್ ಪ್ರೊಬಾಬಿಲಿಟಿ ಆಫ್ ಹೆಡ್ ಅನ್ನ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ನನಗೇನು ಸಿಗುತ್ತೆ? ಪ್ರೊಬಾಬಿಲಿಟಿ ಆಫ್ ಟೈಲ್ ಸಿಗುತ್ತೆ. ಟೋಟಲ್ ಪ್ರೊಬಾಬಿಲಿಟಿ ಏನಾಗ್ಬೋದು? ಮ್ಯಾಕ್ಸಿಮಮ್ 1 ಆಗ್ಬೋದು. ಸೊ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಹೆಡ್ ಇಸ್ 0.5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 0.5 ಉಳ್ಕೊಳ್ಳುತ್ತೆ. ಸೊ ಅದನ್ನ ನಾವು ಈಸಿಯಾಗಿ ಏನಂತ ಕರಿಬೋದು? P of A dash ಅಂತ ಅಂದ್ರೆ ಕಾಂಪ್ಲಿಮೆಂಟ್ ಆಫ್ A. ಸೊ ಇವಾಗ ಹೆಡ್ ಸಿಕ್ಕಿದೆ ಅಂತಂದ್ರೆ ಟೈಲ್ ಅನ್ನ ಯಾವ ರೀತಿ ಕಂಡುಹಿಡಿತೀವಿ? ಟೋಟಲ್ ಪ್ರೊಬಾಬಿಲಿಟಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಹೆಡ್ ಅನ್ನ ಮಾಡಿದ್ರೆ ಟೋಟಲ್ ಪ್ರೊಬಾಬಿಲಿಟಿ ಆಫ್ ಟೈಲ್ ಸಿಗ್ತಾ ಹೋಗುತ್ತೆ, ಅಷ್ಟೇ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಯೂನಿಯನ್ ಆಫ್ ಈವೆಂಟ್ಸ್ ಅಂತಂದ್ರೆ ಏನೇನು ಈವೆಂಟ್ಗಳು ಬಂದಿದ್ದಾವೆ ಅವಷ್ಟನ್ನು ಕೂಡ ಸೇರಿಸೋದು. A ಯೂನಿಯನ್ B ಅಂತ. ಇಂಟರ್ಸೆಕ್ಷನ್, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಸೊ A ಗಿವನ್ B. ಸೊ ಈ ರೀತಿ ಇರುತ್ತೆ. ಸೊ ಇದ್ರೂ ಕೂಡ ನಾನು ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿರ್ತೀನಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮತ್ತೆ ಬೇಸ್ ಥಿಯರಮ್ ಮೇಲೆ. ಸೊ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಅನ್ನ ಆದಷ್ಟು ಅರ್ಥ ಮಾಡ್ಕೊಂತ ಹೋಗಿ ಈಸಿ ಆಗ್ತಾ ಹೋಗುತ್ತೆ. ಸೊ ಎರಡರದ್ದು ಕೂಡ ಫಾರ್ಮುಲಾನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬೇಸ್ ರೂಲ್ ಅಂಡ್ ಇಟ್ಸ್ ಯೂಸಸ್. ಸೊ ಬೇಸ್ ರೂಲ್ ಅಂತಂದ್ರೆ ಏನು? ಬೇಸ್ ಥಿಯರಮ್ ಅಲ್ಲಿ ಯೂಸ್ ಆಗುವಂತ ರೂಲ್ ಏನು? It is a fundamental concept in the probability theory used to update the probability of a hypothesis when the evidence is available. That is new evidence. So ಹೊಸ ಎವಿಡೆನ್ಸ್ ಬಂದಾಗ ಪ್ರಾಬಬಿಲಿಟಿ ಏನಿರುತ್ತೆ ಆಲ್ರೆಡಿ, ಸೊ ಅದನ್ನ ಅಪ್ಡೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದೇನು? ಬೇಸ್ ರೂಲ್ ಅನ್ನ ಅಥವಾ ಬೇಸ್ ಥಿಯರಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದ್ರದ್ದು ಫಾರ್ಮುಲಾನ ಕೊಟ್ಟಿದ್ದೀನಿ. ಯೂಸರ್ಸ್ ಅಂತ ಬಂದಾಗ ಮೆಡಿಕಲ್ ಡಯಾಗ್ನಿಸಿಸ್. ಸೊ ಮೆಡಿಕಲ್ ಡಯಾಗ್ನೋಸಿಸ್ ಅಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ? ಡಿಟರ್ಮೈನ್ ದ ಪ್ರೊಬ್ಯಾಬಿಲಿಟಿ ಆಫ್ ಎ ಡಿಸೀಸ್ ಬೇಸ್ಡ್ ಆನ್ ದ ಟೆಸ್ಟ್. ಸೊ ಏನು ಲ್ಯಾಬ್ ಟೆಸ್ಟ್ಗಳು ಮಾಡಿರ್ತಾರೆ, ಸೊ ಅದರ ಬೇಸಿಸ್ ಮೇಲೆ ಏನು ಕಾಯಿಲೆ ಇದೆ ಅಂತ ನಾವು ಡಯಾಗ್ನೈಸ್ ಮಾಡ್ಬೋದು. ನೆಕ್ಸ್ಟ್ ಸ್ಪ್ಯಾಮ್ ಫಿಲ್ಟ್ರೇಷನ್. ಸರಿನಾ? ಸೊ ಸ್ಪೆಸಿಫಿಕ್ ವರ್ಡ್ಗಳು ಏನಾದ್ರೂ ಕೂಡ ಆ ಒಂದು ಇಮೇಲ್ ಅಲ್ಲಿ ಇದ್ರೆ ಸೊ ಆ ಒಂದು ಇಮೇಲ್ ಅನ್ನ ಸ್ಪ್ಯಾಮ್ ಅಥವಾ ನಾಟ್ ಸ್ಪ್ಯಾಮ್ ಅಂತ ನಾವು ಡಿಸೈಡ್ ಮಾಡ್ತಾ ಹೋಗ್ಬೋದು. ಮೆಷಿನ್ ಲರ್ನಿಂಗ್ ಅಲ್ಲಿ ಯೂಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೇವಿ ಬೇಸ್ಡ್ ಕ್ಲಾಸಿಫಿಕೇಶನ್ ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ ಪ್ರಿಡಿಕ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ರಿಸ್ಕ್ ಅಸೆಸ್ಮೆಂಟ್. ಸೊ ಫೈನಾನ್ಸ್ ಮತ್ತೆ ಇನ್ಶೂರೆನ್ಸ್ ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನ ಕೊಟ್ಟಿದ್ದೀನಿ. ಸೊ ಅಷ್ಟನ್ನೇ ಬರಿತಾ ಹೋಗಿ. ನೆಕ್ಸ್ಟ್ ನಾಲೆಡ್ಜ್ ಅಕ್ವಿಸಿಷನ್. ನಾಲೆಡ್ಜ್ ಅಕ್ವಿಸಿಷನ್ ಅಂತಂದ್ರೆ ಕಲೆಕ್ಟ್ ಮಾಡ್ತಾ ಹೋಗೋದು, ಅಕ್ವೈರ್ ಮಾಡ್ತಾ ಹೋಗೋದು ನಾಲೆಡ್ಜ್ ಅನ್ನ. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್, ಆರ್ಗನೈಸಿಂಗ್ ಅಂಡ್ ರೆಪ್ರೆಸೆಂಟಿಂಗ್ ದ ನಾಲೆಡ್ಜ್. ಸರಿನಾ? ಸೊ ಕಾಂಪೋನೆಂಟ್ಸ್ ಗಳು ಏನಾಗ್ತವೆ? ಫಸ್ಟ್ ನಾಲೆಡ್ಜ್ ಸೋರ್ಸ್. ಸೊ ನಾಲೆಡ್ಜ್ ಅನ್ನ ಎಲ್ಲಾದ್ರೂ ಸೋರ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಮನುಷ್ಯನಿಂದ ನಾಲೆಡ್ಜ್ ಅನ್ನ ತಗೋಬಹುದು, ಇಲ್ಲ ಅಂತಂದ್ರೆ ಬುಕ್ ಇಂದ ತಗೋಬಹುದು, ಆನ್ಲೈನ್ ಸೋರ್ಸ್ ಗಳಿಂದ ತಗೋಬಹುದು, ಸೆನ್ಸರ್ ಗಳಿಂದ ತಗೋಬಹುದು. ಸೊ ಈ ರೀತಿ
ನೆಕ್ಸ್ಟ್ ಟೈಪ್ಸ್ ಆಫ್ ನಾಲೆಡ್ಜ್ಗಳು ಏನೇನು, ಮೊದಲನೇದು ಬರುವಂಥದ್ದು ಡಿಕ್ಲರೇಟಿವ್ ನಾಲೆಡ್ಜ್ ಅಂತ ಅಂದರೆ ಫ್ಯಾಕ್ಟ್, ಆಲ್ರೆಡಿ ಪ್ರೂವನ್ ಟ್ರುತ್. ಏನು, ಪ್ಯಾರಿಸ್ ಇಸ್ ದ ಕ್ಯಾಪಿಟಲ್ ಆಫ್ ದಿ ಫ್ರಾನ್ಸ್ ಅಲ್ವಾ, ಅದು ಕ್ಯಾಪಿಟಲ್ ಆಲ್ರೆಡಿ, ಹೌದು ಗೊತ್ತು, ಅದು ಟ್ರುತ್. ಸೊ ಅದನ್ನ ನಾವು ಫ್ಯಾಕ್ಟ್ಸ್ ಅಂತ ಕರಿತೀವಿ ಅಥವಾ ಡಿಕ್ಲರೇಟಿವ್ ನಾಲೆಡ್ಜ್. ನೆಕ್ಸ್ಟ್ ಪ್ರೊಸೀಜರಲ್ ನಾಲೆಡ್ಜ್ ಅಂತ ಅಂದ್ರೇನು, ಸೊ ಇವಾಗ ಯಾವ್ದಾದ್ರು ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಬ್ರೆಡ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡ್ಬಿಟ್ಟು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಸ್ಟೆಪ್ ವೈಸ್ ಯಾವ ರೀತಿ ಹೋಗ್ಬೇಕು, ಸೊ ಅದನ್ನ ಏನಂತ ಕರಿತೀವಿ ನಾವು ಪ್ರೊಸೀಜರಲ್ ನಾಲೆಡ್ಜ್. ನೆಕ್ಸ್ಟ್ ಹಿಯರಿಸ್ಟಿಕ್ ನಾಲೆಡ್ಜ್ ಅಂತ ಅಂದ್ರೇನು, ರೂಲ್ಸ್ ಆಫ್ ಥಂಬ್ಸ್ ಫಾರ್ ದಿ ಡಿಸಿಷನ್ ಮೇಕಿಂಗ್. ಸೊ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಮೆಥಡ್ಸ್ಗಳೇನು, ಇಂಟರ್ವ್ಯೂ ಮಾಡ್ಬಿಟ್ಟು ಅಥವಾ ಕ್ವಶನ್ ಅನ್ನ ಮಾಡ್ಬಿಟ್ಟು ನಾವು ನಾಲೆಡ್ಜ್ ಅನ್ನ ಅಕ್ವೈರ್ ಮಾಡ್ಬೋದು. ಅಬ್ಸರ್ವೇಷನ್ ಆ್ಯಂಡ್ ಡಾಕ್ಯುಮೆಂಟೇಷನ್, ನೋಡ್ಬಿಟ್ಟು ಅದನ್ನ ಡಾಕ್ಯುಮೆಂಟ್ ಮಾಡ್ತಾ ಕಲ್ತ್ಕೋಬಹುದು. ಆಟೋಮೇಟೆಡ್ ಮೆಥಡ್ಸ್ ಎಲ್ಲಿ ಮೆಷಿನ್ ಲರ್ನಿಂಗ್ ಅಲ್ಲಿ ಯೂಸ್ ಆಗುತ್ತೆ ಅಥವಾ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅನ್ನ ಯೂಸ್ ಮಾಡಿಕೊಂಡು ನಾಲೆಡ್ಜ್ ಇಂಜಿನಿಯರಿಂಗ್ ಇಂದ ವರ್ಕ್ಶಾಪ್ಸ್ ಅಥವಾ ಕೊಲಾಬ್ರೇಷನ್ ಇಂದ ನಾಲೆಡ್ಜ್ ಅನ್ನ ಅಕ್ವೈರ್ ಮಾಡ್ತಾ ಹೋಗ್ಬೋದು. ಸೊ ರೆಪ್ರೆಸೆಂಟೇಷನ್, ಚಾಲೆಂಜಸ್, ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದೀನಿ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಸೊ ಅವುಗಳನ್ನು ಕೂಡ ಓದ್ಕೊಂತ ಹೋಗಿ. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಇಂದ ಕ್ವಾಂಟಿಫೈಯಿಂಗ್ ಅನ್ಸರ್ಟೈನಿಟಿ ಅಂತ ಅಂದ್ರೇನು, ಇಂಡಿಪೆಂಡೆನ್ಸ್ ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದ ಪ್ರೊಬ್ಯಾಬಿಲಿಟಿ ಯೂಸ್ಡ್ ಟು measure the uncertainty. Two events are said to be independent if the occurrence of one event does not depend on the another. ಸೊ ಇವಾಗ ನೋಡಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವಾಗ ನನಗೆ ಎಕ್ಸಾಮ್ ಇದೆ ನಾಳೆ. ಸೊ ಯಾವುದೋ ಒಂದು ಎಕ್ಸಾಮ್ ಇಂದು ಟಾಪಿಕ್ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಯೂಟ್ಯೂಬ್ ಅಲ್ಲಿ ನಾನು ಕಲ್ತ್ಕೊಳ್ಳೋದಕ್ಕೆ ಹೋಗ್ತೀನಿ. ಸೊ ಕಲ್ತ್ಕೊಳ್ಳೋದಕ್ಕೆ ಹೋದಾಗ ನನಗೆ ಇಂಟರ್ನೆಟ್ ಇರಲ್ಲ ನನ್ನ ಮೊಬೈಲಲ್ಲಿ. ಸೊ ಈಗ ಏನಾಯ್ತು, ನಾನು ಕಲ್ತ್ಕೊಳ್ಳೋದು ನನ್ನ ಮೊಬೈಲ್ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಯಿತು. ಸೊ ದಿಸ್ ಈಸ್ ಡಿಪೆಂಡೆಂಟ್ ಇವೆಂಟ್. ಏನಾದ್ರೂ ಕೂಡ ಇಂಡಿಪೆಂಡೆಂಟ್ ಇವೆಂಟ್ಗೆ ಎಕ್ಸಾಂಪಲ್ ಅಂತಂದ್ರೇನು, ನಾನು ಆಲ್ರೆಡಿ ಆ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಇಂಟರ್ನೆಟ್ ಹೋದ್ರೂ ಕೂಡ ಚಿಂತೆ ಇಲ್ಲ. ಸೊ ನಾನು ಈ ವಿಡಿಯೋನ ನೋಡ್ತೀನಿ. ಸೊ ನೋಡಿ ಕಲ್ತ್ಕೋಬಹುದು. ಸೊ ನಾನು ಆ ವಿಡಿಯೋನ ನೋಡ್ತೀನಿ. ಸೊ ಇದನ್ನ ಏನಂತ ಕರಿತೀವಿ, ಇಂಡಿಪೆಂಡೆಂಟ್ ಇವೆಂಟ್. ಒಂದು ಇವೆಂಟು ಇನ್ನೊಂದು ಇವೆಂಟ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಸೊ ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಪಿ ಎ ಇಂಟರ್ಸೆಕ್ಷನ್ probability of A intersection B will be equal to probability of A into probability of B. So importance ಏನು, independence do simplifies the calculation used in the models and the risk assessment ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. Role of the probability in solving the Wumpus word problem. So Wumpus word problem ನಾನು ಇವಾಗ ಏನೇ ಹೇಳ್ಕೊಟ್ರು ನೀಟಾಗಿ ಅರ್ಥ ಆಗಲ್ಲ. ಬೋರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಹೇಳ್ಕೊಟ್ಟಿರ್ತೀನಿ. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋನ ನೋಡ್ಬೋದು, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ವಿಡಿಯೋನ ನೋಡಿ ಆಮೇಲೆ ಈ ಒಂದು PDF ಅನ್ನ ಓದ್ಕೊಳ್ಳಿ. ರೋಲ್ ಆಫ್ ಪ್ರೊಬ್ಯಾಬಿಲಿಟಿ ಇನ್ Wumpus word ಅಂತ ಆರಾಮಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಏನು, ಹ್ಯಾಂಡ್ಲಿಂಗ್ ದ ಅನ್ಸರ್ಟೈನಿಟಿ, ಪ್ರೊಬ್ಯಾಬಿಲಿಸ್ಟಿಕ್ ರೀಸನಿಂಗ್, ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟೈನಿಟಿ, ಅಪ್ಡೇಟ್ ದಿ ಬಿಲೀಫ್ಸ್, ನೆಕ್ಸ್ಟ್ ರಿಸ್ಕ್ ಅಸೆಸ್ಮೆಂಟ್. ಸೊ ಇವೆಲ್ಲವಕ್ಕೂ ಕೂಡ ಯೂಸ್ ಆಗ್ತಾ ಹೋಗುತ್ತೆ. ಒಂದ್ಸಲಿ ಆ ಪ್ರಾಬ್ಲಮ್ ಅನ್ನ ನೋಡ್ಬಿಟ್ಟು ಆಮೇಲೆ ಈ ಒಂದು PDF ಅನ್ನು ಓದಿ ವೆರಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಾರ್ಜಿನಲೈಸೇಷನ್ ಅಂಡ್ ನಾರ್ಮಲೈಸೇಷನ್ ಯೂಸಿಂಗ್ ದ ಫುಲ್ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್. ಫಸ್ಟ್ ಫುಲ್ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೇನು, ಫುಲ್ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ represents the probability of all possible combination of variables. So for example ಇವಾಗ ನಾನು ವೇರಿಯೇಬಲ್ಸ್ ಟೂಥೆಕ್ ಅಂತಂದ್ರೆ ಅಲ್ಲಿ ನೋವು, ಕ್ಯಾಚ್ ಮತ್ತೆ ಕ್ಯಾವಿಟಿ ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ಫಸ್ಟ್ ಫುಲ್ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ, ಟೂಥೆಕ್, ಕ್ಯಾವಿಟಿ ಮತ್ತೆ ಕ್ಯಾಚ್. ಸೊ ಮೂರನ್ನು ಕೂಡ ಸೇರಿಸ್ಕೊಂಡಿರ್ತೀವಿ. ನೋಡಿ ಇಲ್ಲಿ ಯಾವ ರೀತಿ ಇರುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಟೂಥೆಕ್, ಕ್ಯಾಚ್ ಮತ್ತೆ ಕ್ಯಾವಿಟಿ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಟೂಥೆಕ್ ನಾಟ್ ಕ್ಯಾಚ್ ಕ್ಯಾವಿಟಿ ಅಂತ ಅಂದ್ರೇನು, ಇಲ್ಲಿ ಕ್ಯಾಚ್ ಇಲ್ಲ ಬಟ್ ಕ್ಯಾವಿಟಿ ಮತ್ತೆ ಟೂಥೇಕ್ ಇದೆ. ನೆಕ್ಸ್ಟ್ ಟೂಥೇಕ್ ಇಲ್ಲ, ಕ್ಯಾವಿಟಿ ಮತ್ತೆ ಕ್ಯಾಚ್ ಇದೆ. ಸೊ ಈ ರೀತಿ ಎಲ್ಲಾ ಪಾಸಿಬಲ್ ಕಾಂಬಿನೇಷನ್ ಆಫ್ ದಿ ವೇರಿಯೇಬಲ್ಸ್ ಅನ್ನ ಏನಂತ ಕರಿತೀವಿ, ಫುಲ್ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮಾರ್ಜಿನಲೈಸೇಷನ್. ಮಾರ್ಜಿನಲೈಸೇಷನ್ ಇಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಪ್ರೊಬ್ಯಾಬಿಲಿಟಿ ಆಫ್ ದ ಸಬ್ಸೆಟ್ ಆಫ್ ವೇರಿಯೇಬಲ್ಸ್ ಬೈ ಸಮ್ಮಿಂಗ್ ಓವರ್ ಅದರ್ ವೇರಿಯೇಬಲ್ಸ್. ಸೊ ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಇವಾಗ. ಟು ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ. ಸೊ ಕ್ಯಾವಿಟಿದು ಪ್ರೊಬ್ಯಾಬಿಲಿಟಿಯನ್ನು ನಾನು ಕಂಡುಹಿಡಿಬೇಕು ಅಂತಂದ್ರೆ, ಸೊ ಪ್ರೊಬ್ಯಾಬಿಲಿಟಿ ಯಾವ ರೀತಿ ಕಂಡುಹಿಡಿತೀನಿ, ಪ್ರೊಬ್ಯಾಬಿಲಿಟಿ ಆಫ್ ಟೂಥೇಕ್, ಕ್ಯಾಚ್ ಮತ್ತೆ ಕ್ಯಾವಿಟಿ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಟೂಥೇಕ್ ನಾಟ್ ದಿ ಕ್ಯಾಚ್. ಸೊ ಕ್ಯಾಚ್ ಇಲ್ಲ, ಇದರಲ್ಲಿ ಕ್ಯಾವಿಟಿ ಇದೆ. ನೆಕ್ಸ್ಟ್ ಟೂಥೇಕ್ ಇಲ್ಲ, ಕ್ಯಾಚ್ ಇದೆ ಮತ್ತೆ ಕ್ಯಾವಿಟಿ ಇದೆ. ಟೂಥೇಕ್ ಕೂಡ ಇಲ್ಲ, ಕ್ಯಾಚ್ ಕೂಡ ಇಲ್ಲ, ಕೇವಲ ಕ್ಯಾವಿಟಿ ಮಾತ್ರ ಇದೆ. ಸೊ ಇವಾಗ ಕ್ಯಾವಿಟಿ ಪ್ರೊಬ್ಯಾಬಿಲಿಟಿಯನ್ನ ನಾವು ಈ ರೀತಿ ಸಮ್ ಅನ್ನ ಮಾಡ್ತಾ ಹೋಗಿ, ಅಂದ್ರೆ ಡಿಫರೆಂಟ್ ಪಾಸಿಬಲ್ ಸಿಚುವೇಶನ್ಸ್ ಅನ್ನ ನಾವು ಸಮ್ ಮಾಡ್ತಾ ನಾವು ಪ್ರಾಬಬಿಲಿಟಿಯನ್ನ ಕಂಡುಹಿಡಿಬಹುದು. ನೆಕ್ಸ್ಟ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಯೂಸಿಂಗ್ ಮಾರ್ಜಿನಲೈಸೇಷನ್ ಅನ್ನು ಕೂಡ ಕೊಟ್ಟಿದ್ದೀನಿ. ನಾರ್ಮಲೈಸೇಷನ್ ಅಂತ ಅಂದ್ರೇನು, ಎನ್ಶೂರ್ಸ್ ದ ಪ್ರೊಬ್ಯಾಬಿಲಿಟಿ ಸಮ್ ಇಸ್ ಈಕ್ವಲ್ ಟು 1. ಸೊ ಇವಾಗ ನಾನು ಕಾಯಿನ್ ಅನ್ನ ಟಾಸ್ ಮಾಡಿದೆ ಅಂತಂದ್ರೆ, ಸೊ ಟೋಟಲ್ ಪ್ರೊಬ್ಯಾಬಿಲಿಟಿ ಏನಾಗಿರ್ಬೇಕು, ನನಗೆ 1 ಆಗಿರ್ಬೇಕು. ಸೊ ಹೆಡ್ ಬೀಳ್ಬೋದು ಇಲ್ಲ ಟೈಲ್ ಬೀಳ್ಬೋದು. ಸೊ ಹೆಡ್ ಬಿದ್ರೆ ಪ್ರೊಬ್ಯಾಬಿಲಿಟಿ ಎಷ್ಟಾಯ್ತು, 0.5. ಟೈಲ್ ಬೀಳುವಂತ ಪ್ರೊಬ್ಯಾಬಿಲಿಟಿ ಎಷ್ಟಾಯ್ತು, 0.5. 0.5 ಪ್ಲಸ್ 0.5 will be 1. ಸೊ ಟೋಟಲ್ ಪ್ರೊಬ್ಯಾಬಿಲಿಟಿ ನನಗೆ ಮ್ಯಾಕ್ಸಿಮಮ್ 1 ಇರ್ಬೋದು, ಮಿನಿಮಮ್ 0. ಸೊ 0 ಅಂತಂದ್ರೆ ಏನು ಇವೆಂಟ್ ಅಕ್ಕರ್ ಆಗಿಲ್ಲ ಅಂತಾನೆ ಅರ್ಥ ಅಷ್ಟೇ.
ಸೊ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದೀನಿ, ಅದನ್ನ ನೋಡ್ಕೋಬಹುದು. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಕ್ಸಿಯಮ್ಸ್ ಅಥವಾ ಕೋಲ್-ಮೋರ್ಗೊಸ್ ಆಕ್ಸಿಯಮ್ಸ್ ಅಂತ ಕೂಡ ಕರಿಬಹುದು. ಫಾರ್ಮ್ಸ್ ದಿ ಫೌಂಡೇಶನ್ ಆಫ್ ದಿ ಪ್ರೊಬ್ಯಾಬಿಲಿಟಿ ಥಿಯರಿ. ಸೊ ಮೊದಲನೇ ಆಕ್ಸಿಯಮ್ ಏನು ಹೇಳುತ್ತೆ, ನಾನ್ ನೆಗೆಟಿವಿಟಿ ಅಂತ. ಅಂದ್ರೆ ನಮ್ಮ ಪ್ರೊಬ್ಯಾಬಿಲಿಟಿ ಆಫ್ ದಿ ಈವೆಂಟ್ಸ್ ವಿಲ್ ಬಿ ನಾನ್ ನೆಗೆಟಿವ್. ಸೊ 0 ಇಂದ ಮೇಲ್ ಇದ್ದೇ ಇರುತ್ತೆ. ಸೊ 0 ಇಂದ 1 ಒಳಗಡೆ ಇರುತ್ತೆ. ಸೊ ಪಾಸಿಟಿವ್ ಆಗಿ ಇರಬೇಕು ಪ್ರೊಬ್ಯಾಬಿಲಿಟಿ. ನೆಕ್ಸ್ಟ್ ನಾರ್ಮಲೈಸೇಷನ್. ಸೊ ನಾರ್ಮಲೈಸೇಷನ್ ಅಂತ ಅಂದ್ರೇನು, ನನ್ನ ಸ್ಯಾಂಪಲ್ ಸ್ಪೇಸು ಯಾವತ್ತಿದ್ರೂ ಕೂಡ ಪ್ರೊಬ್ಯಾಬಿಲಿಟಿ, ನನ್ನ ಸ್ಯಾಂಪಲ್ ಸ್ಪೇಸಿನ ಪ್ರೊಬ್ಯಾಬಿಲಿಟಿ ಯಾವತ್ತಿದ್ರೂ ಕೂಡ 1 ಆಗಿರುತ್ತೆ. ಸೊ ನಾನು ಅದನ್ನು ಆವಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಅಡಿಟಿವಿಟಿ. ಸೊ ಅಡಿಟಿವಿಟಿ ಎಲ್ಲಿ ಬರುತ್ತೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಲ್ಲಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಲ್ಲಿ ಅಂತಂದ್ರೆ ಎರಡು ಕೂಡ ಒಂದೇ ಸಲ ಅಕ್ಕರ್ ಆಗಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಒಂದು ಎಡ್ ಬೀಳ್ಬೇಕು, ಇಲ್ಲ ಅಂತಂದ್ರೆ ಟೈಲ್ ಬೀಳ್ಬೇಕು. ಎಡ್ ಟೈಲ್ ಎರಡು ಕೂಡ ಒಂದೇ ಸಲ ಬೀಳುತ್ತಾ, ಬೀಳಲ್ಲ. ಸೊ ಇದನ್ನ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್, explain various reasons for the failure of the first order logic. Define the sample space for picking 2 tokens from 6 tokens of the lab questions with token taken first time is not replaceable. So reasons ಏನು ಬರ್ಬೋದು, failure for the first order logic, inability to handle the uncertainty, incomplete knowledge representation. ಸೊ ಇದನ್ನ ನಾನು ಅಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ, ಥಿಯರಿ ತರ ಇದೆ, ನೀವೇ ಓದ್ಕೋಬೇಕು. ನೆಕ್ಸ್ಟ್ ಕಾಂಪಿಟೇಷನಲ್ ಕಾಂಪ್ಲೆಕ್ಸಿಟಿ, ಡಿಫಿಕಲ್ಟಿ ಇನ್ ನಾಲೆಡ್ಜ್ ಅಕ್ವಿಸಿಷನ್, ನೋ ಲರ್ನಿಂಗ್ ಕೇಪಬಿಲಿಟಿ, ಹ್ಯಾಂಡ್ಲಿಂಗ್ ದ ಡೈನಾಮಿಕ್ ಎನ್ವಿರಾನ್ಮೆಂಟ್. ಸೊ ಇವಾಗ ಬರುತ್ತೆ ನೋಡಿ, ಏನು ಸ್ಯಾಂಪಲ್ ಸ್ಪೇಸ್ ಅನ್ನ ಬರೆಯಕ್ಕೆ ಹೇಳಿದ್ರೆ ಏನು, 2 ಟೋಕನ್ಸ್ ಅನ್ನ ನಾನು ತಗೋಬೇಕು. ಎಷ್ಟು ಟೋಕನ್ ಟೋಟಲ್ ಇರೋದು, ನನಗೆ 6 ಇದೆ, ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಇದೆ ಹೇಳಿದ್ದಾರೆ. ಸೊ ಇವಾಗ ನಾನು 6 ಟೋಕನ್ಗಳನ್ನ ತಗೊಂಡಿದ್ದೀನಿ, ABCDEF ಅಂತ ತಗೊಂಡಿದ್ದೀನಿ. ಸೊ ಅವ್ರೇನು ಹೇಳ್ತಾ ಇರೋದು, ಎರಡೆರಡನ್ನ ಒಂದೊಂದು ಸಲ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಎ ಅನ್ನ ತೊಗೊಂಡ್ರೆ ಎ ಜೊತೆ ಬಿ ತಗೋಬಹುದು, ಎ ಜೊತೆ ಸಿ, ಎ ಜೊತೆ ಡಿ, ಎ ಜೊತೆ ಇ, ಎ ಜೊತೆ ಎಫ್ ಅನ್ನ ತಗೋಬಹುದು. ಸೊ ಇಲ್ಲಿ ಟೋಟಲ್ ಎಷ್ಟಾದಂಗಾಯ್ತು, 5 ಆಯ್ತು. ನೆಕ್ಸ್ಟ್ ಬಿ ಜೊತೆ ಬಂದ್ರೆ ಬಿ ಜೊತೆ ಎ, ಬಿ ಜೊತೆ ಸಿ, ಬಿ ಜೊತೆ ಡಿ, ಬಿ ಜೊತೆ ಇ, ಬಿ ಜೊತೆ ಎಫ್. ಸೊ ಇಲ್ಲೂ ಕೂಡ 5 ಆಯ್ತು. ನೆಕ್ಸ್ಟ್ ಸಿ ಜೊತೆ ತಗೊಂಡ್ರು ಕೂಡ ಅಲ್ಲೂ ಕೂಡ 5 ಬರುತ್ತೆ. ನೆಕ್ಸ್ಟ್ ಡಿ ಜೊತೆ ತಗೊಂಡ್ರೆ ಅಲ್ಲೂ ಕೂಡ 5 ಬರುತ್ತೆ. ಇ ಜೊತೆ ತಗೊಂಡ್ರೆ ಅಲ್ಲೂ ಕೂಡ 5 ಬರುತ್ತೆ. ಎಫ್ ಜೊತೆ ತಗೊಂಡ್ರೆ ಅಲ್ಲೂ ಕೂಡ 5 ಬರುತ್ತೆ. ಸೊ ಟೋಟಲ್ ಎಷ್ಟಾದಂಗಾಯ್ತು, 1 2 3 4 5 6. ಸೊ 6 5 30. ಸೊ ಟೋಟಲ್ ಎಷ್ಟು ಸ್ಯಾಂಪಲ್ ಸ್ಪೇಸ್ ವ್ಯಾಲ್ಯೂಸ್ ಆಗ್ತವೆ, ಟೋಟಲ್ 30 ವ್ಯಾಲ್ಯೂಸ್. ಇಷ್ಟೇ ಸಿಂಪಲ್. ಸೊ ಥಿಯರಿ ಕಾನ್ಸೆಪ್ಟ್ ಇಷ್ಟೇ ಇರೋದು. ಸೊ ಇಷ್ಟನ್ನ ನೀಟಾಗಿ ಕಲ್ತ್ಕೊಂತ ಹೋಗಿ. ಸೊ ಏನು ಪ್ರಾಬ್ಲಮ್ಗಳನ್ನು ಕೊಟ್ಟಿರ್ತೀನಿ ಮತ್ತೆ ಓಂಪಸ್ ವರ್ಡ್ ಎನ್ವಿರಾನ್ಮೆಂಟ್ ವಿಡಿಯೋನ ಕೊಟ್ಟಿರ್ತೀನಿ ಅಂತಂದ್ರೆ ಅವೆಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.